ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಗಣಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ವಿಡಿಯೋನ ಕೂಡ ಗೊತ್ತಾಗ್ತಿದೆ ರಿಲೇಟೆಡ್ ಟು SSP ಬಗ್ಗೆ. ಓಕೆ, SSP ಬಗ್ಗೆ ಹೇಗೆ ಮಾತಾಡ್ತಿದ್ದೇನೆ ಅಂತಂದರೆ, ಕೆಲವೊಂದಿಷ್ಟು ಹುಡುಗರು ಈಗ ಅಪ್ಲೈ ಮಾಡುವಾಗ ಕೆಲವೊಂದಿಷ್ಟು ಹುಡುಗರು ಪೇಸ್ನ ಮಾಡ್ತಿದ್ದಾರೆ. ಅಂದರೆ ಸ್ವಲ್ಪ ಎರರ್ನ ಪೇಸ್ ಮಾಡ್ತಿದ್ದಾರೆ. ಎರರ್ನ ಬದಲು ಅದು ನಿಮಗೆ ಆ ಥರ ಬಂದೇ ಬರುತ್ತೆ. ಯಾವ ರೀತಿ ಕಂಡೀಷನ್ ಇದ್ದರೆ ಈ ರೀತಿ ಬರ್ತದೆ. ಸೊ ಲೈಕ್ ಎಕ್ಸಾಂಪಲ್, ನಿಮ್ಗೆ ಮೊದಲೇನು SSP ಪೋರ್ಟಲ್ ಇದ್ದೀನಿ, ಲಾಸ್ಟ್ ಡೇಟ್ ಬಗ್ಗೆ ಮಾತಾಡ್ಬಿಡೋಕು. ಯಾಕಂದ್ರೆ ಲಾಸ್ಟ್ ಡೇಟ್ ಬಗ್ಗೆ ಕ್ಲಾರಿಟಿ ಇದ್ಬಿಟ್ರೆ ಸೊ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಬರ್ತದೆ. ಆ್ಯಕ್ಚುಲಿ ಹಂಗೆ ನೋಡ್ತಾ ಹೋತಂತಂದರೆ ಕಾಣಿಸ್ತಿದೆ ನೋಡಿರಿ, ಹಿಂದುಳಿದ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಗೊತ್ತಿರುವಾಗೆ ಸೆಪ್ಟೆಂಬರ್ 30ವರೆಗೂ ಲಾಸ್ಟ್ ಡೇಟ್ ಇತ್ತು. ಒಂದು ತಿಂಗಳು ಮತ್ತೆ ಎಕ್ಸ್ಟೆಂಡ್ ಮಾಡಿದರು. ಹೇಳ್ತಿದ್ವಿ ಒಂದು ತಿಂಗಳಾದ್ರು ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ, ವರಿ ಬೇಡ ಅಂತಂದು. ಸೊ ಎಕ್ಸ್ಟೆಂಡ್ ಮಾಡಿದರೆ ಸೊ ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎರಡನೇದು ಒಂದು ಬಂದುಬಿಟ್ಟು ಆರ್ಯ ವೈಶ್ಯ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು. ಇದು ಕೂಡ ಡೇಟ್ ಎಕ್ಸ್ಟೆಂಡ್. ಓಕೆ, ಇದು ಡೇಟ್ ಎಕ್ಸ್ಟೆಂಡ್ ಆಯಿತು. ಇದು 11ನೇ ತಿಂಗಳ ತನಕ ಇದೆ ಅವ್ರದ್ದು. ಓಕೆ, ಇಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಅಂತ ಕಾಣಿಸ್ತಿದೆ ನೋಡಿ, ಮೂರನೇದು. ಸೊ ಅದನ್ನು ಕೂಡ ಅಂದರೆ 11 ಅಂದರೆ ನವೆಂಬರ್ 30 ಕೂಡ ಟೈಮ್ ಎಕ್ಸ್ಟೆಂಡ್ ಆಗಿದೆ. ಸದ್ಯಕ್ಕೆ ಮೇನ್ ನಮ್ಮಲ್ಲಿ ಇರ್ತಕ್ಕಂಥ ಹುಡುಗರು ಏನಪ್ಪ ಅಂದರೆ 2A 2B ಅಥವಾ 3A 3B ಮತ್ತು ಕ್ಯಾಟಗರಿ 1 ಅಂದರೆ ಜನರಲ್ ಸ್ಟೂಡೆಂಟ್ ಎಲ್ಲರೂ ಕೂಡ ಹಿಂದುಳಿದ ಕಲ್ಯಾಣ ಇಲಾಖೆ ಮತ್ತು SC ಸ್ಟೂಡೆಂಟ್ ಕೂಡ ಇಲ್ಲೇ ಅಪ್ಲೈ ಮಾಡ್ತೀರಾ. ಸೊ ಹಂಗಾಗಿ ನಿಮಗೆ 31/10/2025 ಡೇಟ್ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಸಮ್ಮನ್ ಸ್ಟೂಡೆಂಟ್ಗೆ ಈಗ ಇಂಜಿನಿಯರ್ ಸ್ಟೂಡೆಂಟು ಅವರೆಲ್ಲ ಬೇರೆ ಬೇರೆ ಇರ್ತಾರೆ. ತಾಂತ್ರಿಕ ಶಿಕ್ಷಣ ಇಲಾಖೆ ಕಡೆಯಿಂದ ಅವ್ರು ಕೊಟ್ಟಿರ್ತಕ್ಕಂಥ ನಿಮಗೆ 30/11/2025 ಅಂದರೆ ನವೆಂಬರ್ 30 ಕೂಡ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಅದೇ ರೀತಿ ಮೈನಾರಿಟಿ ಸ್ಟೂಡೆಂಟು ಕೂಡ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ನವೆಂಬರ್ 30 ಕೂಡ ಇದೆ. ಆ್ಯಂಡ್ ಹ್ಯಾಂಡಿಕ್ಯಾಪ್ಟ್ ಏನಾದರೂ ಆಗಿತ್ತ ಬಂದರೆ ನೀವು ಕೂಡ ಸ್ಟೂಡೆಂಟ್ ನಿಮ್ಗೆ ವರ್ಷ ಪೂರ್ತಿ ಇರ್ತದೆ, ಅಂದರೆ ಡಿಸೆಂಬರ್ 31 ಕೂಡ ಟೈಮ್ ಇರ್ತದೆ. ಸೊ ಯಾಕೆ ಮಾತಾಡಿ ಅಂತಂದರೆ ಲಾಸ್ಟ್ ಡೇಟ್ ಬಗ್ಗೆ ಎಕ್ಸ್ಟೆಂಡ್ ಆಗಿದೆ. ಇದೊಂದು ಗುಡ್ ನ್ಯೂಸು ನಿಮಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಇದೊಂದು ಡೇಟ್ ಗುಡ್ ನ್ಯೂಸ್ಟು. ಇದನ್ನು ಇನ್ನೂ ಕೂಡ ಮುಗೀತಂತ ಅನ್ಕೋಬೇಡಿ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ತದೆ, ಡೇಟ್ ಎಕ್ಸ್ಟೆಂಡ್ ಆಗ್ತದೆ. ವರಿ ಮಾಡ್ಕೊಬೇಡಿ, ಡೇಟ್ ಎಕ್ಸ್ಟೆಂಡ್ ಆಗ್ತದೆ, ವರಿ ಮಾಡ್ಕೊಬೇಡಿ. ಇನ್ನೂ ಒಂದು ತಿಂಗಳಿದೆ. ಒಂದು ತಿಂಗಳ ಒಳಗಡೆ ನಿಮ್ಗೆ ಏನಾದರೂ ಅಪ್ಲೈ ಮಾಡಿಪ್ಪ ಅಂತಂದರೆ ಅಪ್ಲೈ ಮಾಡಿರಿ, ಇಲ್ಲ ಅಂತಂದ್ರೂ ಕೂಡ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ. ಸೊ ಇದು ಒಂದು ಮೇನು ಡಾಕ್ಯುಮೆಂಟ್ಸ್ ಇಷ್ಟು ರೆಡಿ ಇಟ್ಕೊಂಬಿಡಿ. ಡಾಕ್ಯುಮೆಂಟ್ಸ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ ಸ್ಕ್ರೀನ್ ಮೇಲೆ, ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋರಿ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಇಲ್ಲೇನು ಡಿಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಿದೆ ನೋಡಿ, ಈ ಇಷ್ಟು ಡಿಪಾರ್ಟ್ಮೆಂಟ್ಸ್ಗಳು SSP ಜೊತೆಗೆ ಲಿಂಕ್ ಆಗಿದೆ ಅಂತ ಹೇಳ್ತೀವಿ. ಅಂತಂದರೆ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾಯಿದೆ ಅಂತಂದರೆ ಇಷ್ಟು ಡಿಪಾರ್ಟ್ಮೆಂಟ್ಗಳು ಕೊಡ್ತಾಯಿದ್ದಾವೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಹುಡುಗರಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕೊಡ್ತಾರೆ, ಆ್ಯಂಡ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕೊಡ್ತಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟು ರಿಲೇಟೆಡ್ ಟು ಆರ್ಜಿಗೆ ಸಂಬಂಧಪಟ್ಟಾಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಡ್ತದೆ. ಆ್ಯಂಡ್ ಮೈನಾರಿಟಿ ಸ್ಟೂಡೆಂಟ್ಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮತ್ತು ತಾಂತ್ರಿಕ ಶಿಕ್ಷಣ ಇಂಜಿನಿಯರ್ ಸ್ಟೂಡೆಂಟ್ಗೆ ಕೊಡ್ತಾರೆ. ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗಿಂದ ಅವರು ಕೊಡ್ತಾರೆ. ಆ್ಯಂಡ್ ಲೇಬರ್ ಸ್ಕಾಲರ್ಶಿಪ್ ಕಾರ್ಮಿಕ ಇಲಾಖೆ ಅವರು ಕೂಡ ಇವಾಗ ಇದ್ರ ಜೊತೆನಾಗಿದ್ದಾರೆ. ಆ್ಯಂಡ್ ಅವರು ಮತ್ತು ಹ್ಯಾಂಡಿಕ್ಯಾಪ್ಟ್ ಸ್ಟೂಡೆಂಟ್ ಆಗಿರ್ಬೋದು, ಮತ್ತು ಅವರು ಇರ್ತಾರೆ ಒಂದು ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಮೀನುಗಾರಿಕೆ ಆ್ಯಂಡ್ ಸಾರಿಗೆ ಇಲಾಖೆ, ಜವಳಿ ಮತ್ತು ಕೈಮಗ್ಗ ಇಲಾಖೆ, ಆ್ಯಂಡ್ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಅಂದರೆ ಬೇರೆ ಬೇರೆ ರಿಲೇಟೆಡ್ ಇದ್ದಾವೆ. ಸೊ ನಮ್ಮ ಟೋಟಲ್ ಇಲ್ಲಿ ಏನಪ್ಪ ಅಂದರೆ ನಮಗೆ ಮೇನ್ ಥಿಂಗ್ಸ್ ಒಂದು 5-6 ಡಿಪಾರ್ಟ್ಮೆಂಟ್ಗಳಂತೂ ಇಂಪಾರ್ಟೆಂಟು, ಅದ್ರ ಮೂಲಕ SSP ಬರ್ತಾ ಅಂತ ಅರ್ಥ. ಸರಿ, ಇದಿಷ್ಟು ಯಾಕೆ ಮಾತಾಡಿ ಅಂತಂದರೆ ಈಗ ಮೇನ್ ಥಿಂಗ್ಸಿಗೆ ಬರ್ತೀನಿ. ನಿಮ್ಮ ವಿಡಿಯೋ ಟಾಪಿಕ್ಸ್ ಏನು ಕಾಣಿಸ್ತಿದೆ ನಿಮಗೆ ಇಲ್ಲಿದೆ ನೋಡಿ, ಡೇಟ್ ಎಕ್ಸ್ಟೆಂಡ್ ಆಗಿದೆ, ಅದೊಂದು ಖುಷಿ ವಿಚಾರ. ಅದಾದ ತಕ್ಷಣ ಈ ರೀತಿ ಯಾರು ಕೆಲವೊಂದಿಷ್ಟು ಹುಡುಗರು ಫೇಸ್ ಮಾಡ್ತಾ ಇತ್ತಂದರೆ ಈಗಲೇ ನೋಡಿ ಅರ್ಥ ಮಾಡ್ಕೊರಿ. ಇಲ್ಲಿ ಏನು ಬರುತ್ತೆ ಅಂದರೆ ಕೆಲವೊಂದಿಷ್ಟು ಹುಡುಗರೇ, ನೀವು ನಮೂದಿಸುತ್ತಿರುವ ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಅಂತೇಳಿ ಏನು ಕಾಣಿಸ್ತಿದೆ ಅದು ಸಂಬಂಧಿಸಿದ ಅಂದರೆ ನಂಬರ್ಗೆ ಸಂಬಂಧಿಸಿದ ಶೈಕ್ಷಣಿಕ ಮಾಹಿತಿಯನ್ನು ನಿಮ್ಮ ವಿಶ್ವವಿದ್ಯಾಲಯ, ಇಲ್ಲಿ ಕಾಣಿಸ್ ವಿಶ್ವವಿದ್ಯಾಲಯ ಅಥವಾ ಯೂನಿವರ್ಸಿಟಿ ಆರ್ ಬೋರ್ಡ್ ಆರ್ UUCMS ಅಂತಂದರೆ ಇದು ಕೂಡ ನಮ್ಮದು ಹೆಂಗೆ ನೋಡಿ ಯೂನಿವರ್ಸಿಟಿ ಬೋರ್ಡ್ ಹೆಂಗೋ ಅದು ಕೂಡ UUCMS, ಅದು ಕೂಡ ಅದೊಂದು ಥರ ಸೇಮ್. ಅವ್ರು ಏನು ಮಾಡಬೇಕಂತಂದರೆ SSPಯ ಯುನಿಡೇಟಾದಲ್ಲಿ, ಅಂದರೆ SSP ಯುನಿಡೇಟಾದಲ್ಲಿ ಒದಗಿಸಿರುವುದಿಲ್ಲ ಅಂತಂದರೆ ಈಗ SSPಗೆ ಎಲ್ಲ ನಿಮ್ಮ ಡೀಟೇಲ್ ಬಂದಿದೆ ಅಂತ ಅರ್ಥ. ಬಂದಿದೆ ಅಂತಂದರೆ ಈಗ ಲೈಕ್ ಎಕ್ಸಾಂಪಲ್ ನಿಮಗೆ ಈಗ ತಾಂತ್ರಿಕ ಶಿಕ್ಷಣ ಅಥವಾ ಮೆಡಿಕಲ್ ಡಿಪಾರ್ಟ್ಮೆಂಟ್ ಏನು ಕಾಣಿಸ್ತೀವಿ ಎಲ್ಲ ಡಿಪಾರ್ಟ್ಮೆಂಟ್ಗಳು ಏನು ಮಾಡ್ತಾವೆ ಅಂತಂದರೆ ನಮ್ಮ ಡೀಟೇಲ್ಸ್ಗಳನ್ನು SSPಗೆ ಕೊಟ್ಟಿರ್ತಾರೆ. ನಾವು ಅಪ್ಲೈ ಮಾಡುವಾಗ ಆಟೋಮೆಟಿಕ್ಲಿ ಪೆಚ್ಡ್ ಆಗ್ತಿರ್ತದೆ, ಅಂದರೆ ನಮ್ದು ಯೂನಿವರ್ಸಿಟಿ ಆಗ್ತದೆ. ಕೆಲವೊಂದಿಷ್ಟು ಹುಡುಗರು GNM ಬೋರ್ಡ್ ಅಂತ ಇರ್ತದೆ, ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಇರ್ತದೆ. ಕೆಲವೊಂದಿಷ್ಟು ಬೋರ್ಡ್ಗಳು ಏನು ಕಾಣಿಸ್ತೀವಿ ನೋಡಿ, ಆ ಬೋರ್ಡ್ಗಳು ಏನು ಮಾಡ್ಬೋದು, ಅವರು ಕೂಡ ತಮ್ಮ ಡಾಟಾನ ಏನು ಮಾಡ್ತಾರೆ ಅಂತಂದರೆ ಡೈರೆಕ್ಟಾಗಿ SSPಗೆ ಕೊಡ್ತಾ ಇರ್ತಾರೆ. ಸೊ ಅದೇ ರೀತಿಯಾಗಿ UUCMS ಅವರು ಕೂಡ ಏನು ಮಾಡ್ತಾರೆ, ನಮ್ಮ ಡಾಟಾನೇ SSPಗೆ ಕೊಡ್ತಾ ಇರ್ತಾರೆ. ಬಟ್ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಈ ಥರ ಬಂದಿದೆ ಅಂತಂದರೆ ರೀಸನ್ನು ನಿಮ್ಮ ಡಾಟಾ ಶೇರ್ ಮಾಡಿಲ್ಲ. ಸೊ ಹಂಗಾಗಿ ನಿಮ್ಮ ಕಾಲೇಜು ಅಧಿಕಾರಿಗಳನ್ನು ಸಂಪರ್ಕಿಸಿ ಸಂಬಂಧಪಟ್ಟ ವಿಶ್ವವಿದ್ಯಾಲಯ ಅಥವಾ ಬೋರ್ಡ್ ಅಥವಾ UUCMSನವರು ನಿಮ್ಮ ಶೈಕ್ಷಣಿಕ ಮಾಹಿತಿ ಅಥವಾ ಬೋನಾಫೈಡನ್ನು UUCMS ಅಥವಾ ಯುನಿಡೇಟಾದಲ್ಲಿ ಸಲ್ಲಿಸಲು ತಿಳಿಸಿರಿ ಅಂತಂದರೆ ನಿಮ್ಮ ಮಾಹಿತಿ ನಿಮ್ಮ ಎಲ್ಲ ಡಾಟಾ ಅಂದರೆ ಫಾರ್ ಎಕ್ಸಾಂಪಲ್ ಇದು ಆಲ್ಮೋಸ್ಟ್ ಯಾರಿಗೆ ಬರುತ್ತಂತಂದರೆ ಈಗ ಆ್ಯಕ್ಚುಲಿ ಫಸ್ಟ್ ಇಯರ್ ಈಗ ಜಸ್ಟ್ ಸೆಕೆಂಡ್ PUC ಮುಗಿಸ್ಕೊಂಡು ಫಸ್ಟ್ ಇಯರ್ ಇಲ್ಲ ಅಡ್ಮಿಷನ್ ಆಗಿರ್ತಾರೆ ನೋಡ್ರಿ, ಅವ್ರಿಗೆ ಬರಲಿದ್ದು. ಈಗಾಗಲೇ ಸೆಕೆಂಡ್ ಸೆಮ್ ಅಥವಾ ಥರ್ಡ್ ಸೆಮ್ ಅಥವಾ ಫೋರ್ತ್ ಸೆಮ್ 6th ಸೆಮ್ ಅಥವಾ ಈಗ ಅಂದರೆ 1 ಇಯರ್ ಮುಗಿದಿರ್ತದೆ, ನೆಕ್ಸ್ಟ್ ಬೇರೆ ಒಂದು ಕಲಿಯೋಕ್ಕೆ ಹೋಗಿರ್ತಾರೆ. ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೋದಾಗ ಈ ರೀತಿ ಬಂದಿರ್ತದೆ. ಯಾಕೆ ನಿಮ್ಮ ಡಾಟಾ ಎಲ್ಲನೂ ಕೂಡ ರಿಸಲ್ಟ್ ಕೂಡ ಬಂದೈತೆ, ಬಂದ ಮೇಲೂ ಕೂಡ ಇದೇ ರೀತಿ ಬರ್ತದೆ ಅಂತಂದರೆ ನಿಮ್ಮ ಡಾಟಾ ಇನ್ನೂ ಕೂಡ ಬಂದಿಲ್ಲ, ನೀವು ಇನ್ನೂ ಕೂಡ ವೆಯ್ಟ್ ಮಾಡಬೇಕು. ಸೊ ನೀವು ಅಪ್ಲೈ ಮಾಡುವಾಗ
ಎಲ್ಲನೂ ಕೂಡ ಕ್ಲಿಯರ್ ಆಗಿತ್ತು ಅಂತಂದರೆ ಈ ರೀತಿ ಏನು ಕೂಡ ಬಂದಿಲ್ಲ ಅಂತಂದರೆ ನಿಮ್ಮ ಡಾಟಾ ಎಲ್ಲನೂ ಕೂಡ SSPಗೆ ಬಂದೈತೆ, ಅಪ್ಲೈ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಸೊ ಈ ರೀತಿ ಬಂದೈತಂದ್ರೆ ನೀವು ಏನೂ ಕೂಡ ಮಾಡಲಿಕ್ಕಿಲ್ಲ. ನಿಮ್ಮ ಕಾಲೇಜ್ನಾಗ ಯಾರು ಹ್ಯಾಂಡಲ್ ಮಾಡ್ತಿರ್ತಾರೆ ಅವ್ರು SSP ಬಗ್ಗೆ ಒಬ್ರು ಯಾರಾದರೂ ಮಾಡ್ತಾ ಇರ್ತಾರೆ. ಸೊ ಅವ್ರನ್ನ ಹೋಗಿ ಕೇಳಿ ಈ ರೀತಿ ನಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತಂದರೆ ಏನು ನಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ SSPಗೆ ಕೊಡಬೇಕಂತ ಕೇಳಿ ಅವರು ಕೊಡ್ತಾರೆ, ಎಲ್ಲನೂ ಕೂಡ ಕ್ಲಿಯರ್ ಆಗುತ್ತೆ. ಅದಾದ ಆ್ಯಕ್ಚುಲಿ ನೀವು ಅಷ್ಟೆಲ್ಲ ನಾವು ಕೂಡ ಪ್ರಾಬ್ಲಮ್ ಫೇಸ್ ಮಾಡ್ತೀವಿ. ಯಾಕಂದರೆ ನಾವು ಕೂಡ ಅಪ್ಲೈ ಮಾಡುವಾಗ ಈ ರೀತಿ ನಮಗೂ ಕೂಡ ಖಂಡಿತ ಬಂದಿರ್ತದೆ. ನಾವು ಅಪ್ಲೈ ಮಾಡುವಾಗ ಏನು ಮಾಡ್ತೀವಿ, ನೀವು 1 ವೀಕ್ ಓಕೆ ರಿಸಲ್ಟ್ ಬಂದಾಗ 1 ವೀಕಲ್ಲಿ ಎಲ್ಲನೂ ಕೂಡ ಸರಿ ಹೋಗ್ತದೆ. ಕೆಲವೊಂದಿಷ್ಟು ಹುಡುಗರು 15 ದಿನಗಟ್ಟಲೆ ತೊಗೋಬೋದು, ಕೆಲವೊಂದಿಷ್ಟು ಹುಡುಗರಿಗೆ 1 ತಿಂಗಳು ತೊಗೋಬೋದು. ಓಕೆ, ಸೊ ಇದು ಕಾಲೇಜ್ನವ್ರು ಬೇಗ ಮುಗಿಸ್ಬಿಟ್ರೆ ಅವ್ರು SSPದವ್ರಿಗೆ ಬೇಗನೆ ಡೀಟೇಲ್ಸ್ ಬಂದುಬಿಡ್ತದೆ. ಅಂದರೆ ರಿಸಲ್ಟ್ ಬಂದು ವಿತಿನ್ 1 or 2 ಡೇಸಲ್ಲಿ ಎಲ್ಲನೂ ಕೂಡ ನಮ್ಮ ಕಾಲೇಜ್ ಕಡೆಯಿಂದ ಕಳಿಸಿಬಿಟ್ರೆ 1 ವೀಕಲ್ಲಿ ಎಲ್ಲನೂ ಕೂಡ ಸಾಲ್ವ್ ಆಗುತ್ತೆ, ಅಪ್ಲಿಕೇಶನ್ ಕೂಡ ಈಸಿ ಆಗ್ಬೋದು. ನಮ್ಮ ಕಾಲೇಜವರೇ ಕಳ್ಸೋಕ್ಕೆ ಒಂದು 15 ದಿನಕ್ಕೆ ತೊಗೊಂಡ್ರೆ ನಮ್ಮ ಕಾಲೇಜ್ ಕಡೆಯಿಂದ ಡೀಟೇಲ್ಸೇ ಹೋಗಿಲ್ಲ ಅಂತಂದರೆ ಅವ್ರು SSPಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಹಂಗಾಗಿ ನಿಮ್ಗೇನು ಹೇಳೋಕೆ ಹೋಗ್ತಿದ್ದೀನಿ ಅಂತಂದರೆ ಇಲ್ಲಿ ಟೋಟಲಾಗಿ ನಾವಿಲ್ಲಿ ಅಪ್ಲೈ ಮಾಡಬೇಕಂತಂದ್ರೆ ನಮ್ಮ ಡೀಟೇಲ್ಸ್ ಎಲ್ಲನೂ ಕೂಡ SSPಗೆ ಇರಬೇಕು. ಓಕೆ, ಸೊ ಇವಾಗ ಒಂದು ಮೇನ್ ಟಾಪಿಕ್ಕು ಇಷ್ಟು. ಒಂದು ಲಾಸ್ಟ್ ಡೇಟ್ ಬಗ್ಗೆ ಹೇಳಿದೆ ನಾನು, ಏನು 31/10 ಅಂತಂದರೆ ಅಕ್ಟೋಬರ್ 31 ಕೂಡ ಟೈಮ್ ಎಕ್ಸ್ಟೆಂಡ್ ಆಗಿದೆ. ಆ್ಯಂಡ್ ಇನ್ನೊಂದು ಇಲ್ಲಿ ಕಾಣಿಸ್ತಾ ಇದು ಈ ಒಂದು ಡೀಟೇಲ್ಸ್ ಕೂಡ ಇಂಪಾರ್ಟೆಂಟು, ಓದಬೇಕು. ಏನು ಓದ್ತೀರಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಯೋಜನೆಗಳಲ್ಲಿ ಅರ್ಜಿ ಸಲ್ಲಿಸಲು NSP OTR ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಅಂತಂದರೆ NSPಗೆ 1 ಟೈಮ್ ರಿಜಿಸ್ಟ್ರೇಷನ್ ಅಂತ ಏನು ಕರಿತೀವಿ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ. ಹಂಗಿದ್ರೆ ಮಾತ್ರ ನಮಗೆ ಸ್ಕಾಲರ್ಶಿಪ್ SSP ಬರ್ತದೆ. ಸರಿ, ಸೊ ಯಾರು ಕೂಡ ಇನ್ನೂ SSP ಐಡಿನೇ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಹೋಗ್ಬಿಟ್ಟು SSP ಐಡಿ ಕ್ರಿಯೇಟ್ ಮಾಡ್ಕೊರಿ. ಇಲ್ಲ ಅಪ್ಲೈ ಮಾಡ್ತೇನೆ ಅಂತಂದರೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿಕೊಂಡು ಈಗ ಅಂದರೆ ಅಪ್ಲೈ ಮಾಡ್ತೀವಿ. ಈಗಾಗಲೇ SSP ಐಡಿ ಇದ್ದವ್ರು ಬೇಗನೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಐಡಿ ಕ್ರಿಯೇಟ್ ಮಾಡ್ಕೊಂಡು ಅಪ್ಲೈ ಮಾಡಿಬಿಟ್ರೆ ನಡೀತದೆ. ಸರಿನಾ? ಸರಿ, ಇಲ್ಲಿ ನಿಮ್ಗೇನೋ ಐಡಿ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಬರ್ತದೆ, ಫೋನ್ ನಂಬರ್ ಮೇಲೆ ಕೂಡ ಬರ್ತದೆ, ಹೊಸದು ತೊಗೋಬೋದು. ಸರಿ, ಪಾಸ್ವರ್ಡ್ ಮಾಡ್ತಿತ್ತಂದರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೊಸದಾಗಿ ಪಾಸ್ವರ್ಡ್ ಕೂಡ ಜನರೇಟ್ ಮಾಡ್ಕೊಬೋದು. ವರಿ ಮಾಡ್ಕೊಬೇಡಿ, ಈಸಿ ಇರ್ತದೆ. ಅಪ್ಲೈ ಮಾಡಿ. ಆ್ಯಂಡ್ ಲೈವ್ ಡೆಮೋ ಬೇಕಂತಂದರೆ ಯಾರಾದರೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕುತ್ತಂದರೆ ಅವ್ರು ತೊಗೊಂಡು ನಿಮ್ಮ ಲೈವ್ ಡೆಮೋ ತೋರಿಸ್ತೀನಿ. ಸರಿ, ಬಾಯ್.